180 ಕೋಟಿ ಟ್ರಾನ್ಸಾಕ್ಷನ್ ನಡೆದಿದೆ ವಾಲ್ಮೀಕಿ ಹಗರಣದಲ್ಲಿ. ಟ್ರೆಜರಿಯಿಂದಲೇ ಅಫಿಷಿಯಲ್ ಆಗಿ ಟ್ರೆಜರಿಯಿಂದ ಹಂಗೆ ಆಗಕ್ಕೆ ಸಾಧ್ಯ ಆಗಲ್ಲ. ಟ್ರೆಜರಿಯವರು ಅಲ್ಲಿ ದುಡ್ಡು ಕೊಟ್ಟಿರ್ತಾರೆ, ಅಲ್ಲಿ ಅವ್ಯವಹಾರ ಆಗಿದ್ರೆ ಅದಕ್ಕೆ SIT ಇದೆ ನೋಡ್ಕೊತದೆ. ಗೊತ್ತಾಯ್ತಾ? ಈಗ 3 ತನಿಖೆಗಳು ನಡೀತಾ ಇದ್ದಾವೆ. ಒಂದು CBI ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ, ಇನ್ನೊಂದು ED, ಇನ್ನೊಂದು SIT ಮಾಡಿದ್ದೀವಿ. SIT ಅವರು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ರಿಪೋರ್ಟ್ ಬರಲಿ. ಅಲ್ಲ, ತನಿಖೆ ರಿಪೋರ್ಟ್ ಅಲ್ಲೇ ಇದೆ ಸರ್. ಆರಂಭದ ರಿಪೋರ್ಟ್ ಇನ್ನು ರಿಪೋರ್ಟೇ ಕೊಟ್ಟಿಲ್ಲ. ರಿಪೋರ್ಟ್ ರಿಪೋರ್ಟ್ ಬಂದಿದೆ ಸರ್. ಪ್ರಾಥಮಿಕವಾದಂಥ ರಿಪೋರ್ಟ್ ಬಂದಿದೆ. ಯಾರಿಗೆ ಬಂತು? ಕೊಟ್ಟಿದೆ ಸರ್. ಎಲ್ಲಪ್ಪ ಅದು ಸರಿ, ನನಗೆ ಬಂದಿಲ್ಲ. ಇಲ್ಲ, ಬಂದಿದೆ ಸರ್. ನನಗೆ ಬಂದಿಲ್ಲ. ನಡೆಯ ಆರ್ಥಿಕ ಇಲಾಖೆ ಮಂತ್ರಿ ಆಗಿರ್ತಕ್ಕಂಥ ತಾವು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಬೇಕು ಅನ್ನೋದು ಜಿಡಿದೇಗೌಡರ ಒತ್ತಾಯ. ಯಾರು? ಜಿಡಿದೇಗೌಡರು ಹೇಳೋದು. ಜಿಡಿದೇಗೌಡ ಆರ್ಥಿಕ ಇಲಾಖೆ ಮಂತ್ರಿಯೂ ಕೂಡ ನೀವೇ ಆಗಿದ್ದೀರಿ, ನೈತಿಕ ಹೊಣೆನ ಹೊತ್ತು ಹಾಗಾದ್ರೆ ಬ್ಯಾಂಕ್ನಲ್ಲಿ ಆಗೋದಲ್ಲ. ಅದಕ್ಕೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಬೇಕಲ್ಲ. ಬ್ಯಾಂಕ್ನಲ್ಲಿ ಆದದಕ್ಕೆಲ್ಲ ನಿರ್ಮಲಾ ಸೀತಾರಾಮನ್ ಕೊಡಬೇಕಲ್ಲ. ಪ್ರೈಮ್ ಮಿನಿಸ್ಟರ್ ಕೊಡಬೇಕಲ್ಲ ರಾಜೀನಾಮೆನ. ಯಾವ್ಯಾವುದು ಸಂಬಂಧಪಟ್ಟಿರುತ್ತದೆ ಅದಕ್ಕೆಲ್ಲ ಪ್ರೈಮ್ ಮಿನಿಸ್ಟ್ರು, ಹಣಕಾಸಿನ ಮಂತ್ರಿಗಳು ಎಲ್ಲ ರಾಜೀನಾಮೆ ಕೊಡಬೇಕಲ್ಲ. ಕೊಡ್ತಾರ? ತನಿಖೆ ನಡೀತಾ ಇದೆ, ಇನ್ನೂ ವರದಿ ಬಂದಿಲ್ಲ. ಪ್ರಿಲಿಮಿನರಿ ವರದಿನೂ ಬಂದಿಲ್ಲ, ಫೈನಲ್ ವರದಿನೂ ಬಂದಿಲ್ಲ. ಚಾರ್ಜ್ ಶೀಟ್ ಹಾಕಿದ ಮೇಲೆ ಅಲ್ಲ ವರದಿ ಬರೋದು. ಏನು, ಯಾರು, ಎಲ್ಲಿಂದ ವರ್ಗಾವಣೆ ಆಗಿದೆ? ಪ್ರತಿ ಸಾರಿನೂ ಕೂಡ ನನ್ನ ಹತ್ರ ಬರಲ್ಲ. ಅವರು ಎಷ್ಟು ದುಡ್ಡಿದೆ ಅಷ್ಟು ರಿಲೀಸ್ ಮಾಡಿಬಿಡ್ತಾರೆ. ಅವ್ರಿಗೆ ಯಾರು ಅಧಿಕಾರಿಗಳು ರಿಲೀಸ್ ಮಾಡ್ತಾರೆ. ಅದು ನನ್ನ ಗಮನಕ್ಕೂ ಬರಲ್ಲ. ನಾನು ಕೂಡ ಅದಕ್ಕೆ ಸೈನ್ ಹಾಕಲ್ಲ. ಗೊತ್ತಾಯ್ತಾ? ಅದು ತನಿಖೆ ಇನ್ನೂ ಮುಗ್ದೇ ಇಲ್ವಲ್ಲಪ್ಪ. ತನಿಖೆ ಮುಗಿದೀನಿ ಸುಮ್ಮನೆ ಹೇಳಿದ್ರೆ BJP ಅವ್ರು ಹೇಳ್ತಾರೆ ಅಂತ ನೀವು ಕೇಳ್ತೀರಾ? ಇನ್ಯಾರು ಹೇಳಿದ್ರು ನಿಮ್ಗೆ? ಎಲ್ಲಿ ವರದಿ ಬಂದಿದೆ? ಎಲ್ಲಪ್ಪ ವರದಿ ಬಂದಿದೆ? ಎಲ್ಲಿ ಬಂದಿದೆ? ಇನ್ನು ಚಾರ್ಜ್ ಶೀಟ್ ಹಾಕಿಲ್ಲ, ವರದಿ ಬಂದಿದೆ. ವರದಿ ಬಂದಿದೆ, ಚಾರ್ಜ್ ಶೀಟ್ ಹಾಕಿಲ್ಲ ಇನ್ನೂ. ಎಂಕ್ವೈರಿ ನಡಿ, ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ವರದಿ ಬಂದಿದೆ ಅಂದ್ರೆ ಎಲ್ಲಿದೆ? ಕೊಡೋ ದಾಖಲಾತಿ ಕೊಡು. ಕೊಡಪ್ಪ ದಾಖಲಾತಿ ಕೊಡ. ಕೊಡೋದು ದಾಖಲಾತಿ. ಟ್ರೆಜರಿಯಿಂದ ಹೋಗಿರೋ ದುಡ್ಡು ಏನು ಏನಂತ ಬಂದಿದೆ? ಇದೇನು ಆದೇಶನ? ಯಾರು ಆದೇಶ ಮಾಡಿರೋರು? SIT ಅವ್ರು ಕೊಟ್ಟದಕ್ಕೆಲ್ಲ ನೀವು ಮಾಡ್ತೀರಿ. ಇನ್ನೂ ರಿಪೋರ್ಟ್ ಬಂದಿಲ್ಲ. ಅವರು ಅನಲೈಸ್ ಮಾಡಿ ರಿಪೋರ್ಟ್ ಕೊಡ್ಲಿ, ತನಿಖೆ ಮಾಡಿ ರಿಪೋರ್ಟ್ ಕೊಡ್ಲಿ, ಆಮೇಲೆ ಎಲ್ಲ ಕ್ರಮ ತಗೊಳ್ಳೋದು. ಯಾರು ಜವಾಬ್ದಾರರು ಅಂತ ಆಮೇಲೆ ತಾನೇ ನಿಗದಿ ಮಾಡೋದು. ಇನ್ನು ರಿಪೋರ್ಟೇ ಕೊಟ್ಟಿಲ್ಲ, ಇನ್ನು ಜವಾಬ್ದಾರಿ ನಿಗದಿ ಮಾಡೋದು ಅಂತಂದ್ರೆ ಹೆಂಗೆ?